ವೆಲ್ಕಮ್ ಟು ಪಬ್ಲಿಕ್ ಇನ್ಫೋ ಮೀಡಿಯಾ. ಪಬ್ಲಿಕ್ ಇನ್ಫೋ ಮೀಡಿಯಾ ಮತ್ತೊಂದು ಇನ್ಫಾರ್ಮೇಷನ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಸೋಮಶೇಖರ್. ವೀಕ್ಷಕರೇ, ಮಧ್ಯರಾತ್ರಿಯಲ್ಲಿ ಒಬ್ಬ ಹೆಣ್ಣು ಮಗಳು ಒಬ್ಬಂಟಿಯಾಗಿ ನಡೆದುಕೊಂಡು ಹೋದರೆ ಅಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅನ್ನುವ ಮಾತು ಬರೀ ಮಾತಾಗಿ ಉಳಿದದ್ದು ನಿಜಕ್ಕೂ ಬೇಸರದ ಸಂಗತಿ. ಮಧ್ಯರಾತ್ರಿಯಲ್ಲಿ ಆಡ ಹಗಲಲ್ಲೇ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲದಿರುವುದು ನಿಜಕ್ಕೂ ನೋವಿನ ಸಂಗತಿ. ಎಷ್ಟೇ ಕಠಿಣ ಕಾನೂನು ಕಟ್ಟಳೆಗಳು ಬಂದರೂ ಕೂಡ ಬೀದಿ ಕಾಮುಕರ ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿಲ್ಲ. ಇದಕ್ಕೆ ಉದಾಹರಣೆ ಎಂದರೆ ಇತ್ತೀಚೆಗೆ ನಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ಒಂದು ಗ್ರಾಮದ ಯುವತಿಯ ದಾರುಣ ಅತ್ಯಾಚಾರ. ವೀಕ್ಷಕರೇ, ನಿಜಕ್ಕೂ ಈ ಘಟನೆ ಮನ ಕಲಕುವಂಥದ್ದು. ಈ ಘಟನೆಯನ್ನ ಕುರಿತು ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನ ಈ ವಿಡಿಯೋ ಮುಖಾಂತರ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಆಕೆ 35 ವರ್ಷದ ಯುವತಿ, BCom ಪದವೀಧರೆ, ನಿರುದ್ಯೋಗಿ ಕೂಡ. ಎಲ್ಲೂ ಕೆಲಸ ಸಿಗದ ಕಾರಣ ದಿನಾಂಕ 12/9/2025 ಶನಿವಾರದಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಕೆಲಸವನ್ನು ಅರಸಿ ಬಂದಿರ್ತಾಳೆ. ದುರಾದೃಷ್ಟ, ಆಕೆಗೆ ಎಲ್ಲೂ ಕೆಲಸ ಸಿಗದ ಕಾರಣ ಬೇಸರದಿಂದ ತನ್ನ ಹಳ್ಳಿಗೆ ಹಿಂತಿರುಗುವಷ್ಟರಲ್ಲಿ ಸಂಜೆ ಆಗಿರುತ್ತೆ. ಸ್ನೇಹಿತರೆ, ಸಂಜೆ ತನ್ನ ಊರ ಕಡೆಗೆ ಹೋಗುವ ಸಂದರ್ಭದಲ್ಲಿ ಎದುರಾಗಿದ್ದವನೇ ಕಿರಾತಕ ಸಿಕಂದರ್ ಎನ್ನುವ ವ್ಯಕ್ತಿ. ವಯಸ್ಸು ಸುಮಾರು 25ರಿಂದ 30 ವರ್ಷದ ಆಸುಪಾಸು ಇದ್ದಿರಬಹುದು. ಆ ವ್ಯಕ್ತಿ ಯುವತಿಯನ್ನ ಡ್ರಾಪ್ ಕೊಡುವ ನೆಪದಲ್ಲಿ ಮಾತನಾಡಿಸ್ತಾನೆ. ಮೊದಲೇ ಬೇಸರ ಮತ್ತು ಸುಸ್ತಾಗಿದ್ದ ಮಹಿಳೆ ಹೇಗೋ ಮನೆಗೆ ಹೋಗುವ ಮನಸ್ಸು ಮಾಡಿ ಆತನೊಂದಿಗೆ ಹೋಗಿದ್ದಾರೆ. ತನ್ನ ಬೈಕ್ ನಲ್ಲಿ ಹತ್ತಿಸಿಕೊಂಡ ಆ ಯುವಕ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆ ಮಹಿಳೆಯನ್ನ ದಾರುಣವಾಗಿ ಅತ್ಯಾಚಾರ ಮಾಡ್ತಾನೆ. ಅಷ್ಟು ಸಾಲದು ಎಂಬಂತೆ ಅವನ ಸ್ನೇಹಿತ ಜನಾರ್ದನಾಚಾರಿ ಎನ್ನುವ ವ್ಯಕ್ತಿಯನ್ನು ಕೂಡ ಕರೆಸಿ ಇಬ್ಬರು ಸೇರಿ ಆ ಯುವತಿಯನ್ನ ದಾರುಣವಾಗಿ ಅತ್ಯಾಚಾರ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಆಕೆಯ ಕಿವಿಯಲ್ಲಿದ್ದ ಒಂದಷ್ಟು ಆಭರಣಗಳನ್ನು ಕೂಡ ದೋಚಿಕೊಂಡು ನಡು ರಸ್ತೆಯಲ್ಲಿ ಆಕೆಯನ್ನ ಬಿಟ್ಟು ಹೋಗುವಂತ ಕೃತ್ಯವನ್ನ ಆ ಕಿರಾತಕರು ಮಾಡ್ತಾರೆ. ಅದೇ ಶನಿವಾರ ಅಂದರೆ 12/9/2025 ಶನಿವಾರ ರಾತ್ರಿ ರಸ್ತೆಯ ಪಕ್ಕದಲ್ಲಿದ್ದ ಪೆಟ್ರೋಲ್ ಬಂಕ್ ನಲ್ಲಿ ಉಳಿದು ಭಾನುವಾರ ಬೆಳಗ್ಗೆ ಮನೆ ಕಡೆಗೆ ಹೊರಡುವಾಗ ನಿತ್ರಾಣ ಸ್ಥಿತಿಯಲ್ಲಿದ್ದ ಯುವತಿಯನ್ನ ಕಂಡು ಮತ್ತೋರ್ವ ಮಹಿಳೆ ಯುವತಿಯನ್ನ ಕರೆದು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ನಡೆದ ಘಟನೆಯ ಬಗ್ಗೆ ತಿಳಿದು ತಡ ಮಾಡದೆ ತನ್ನ ಕಾರಿನಲ್ಲಿಯೇ ಯುವತಿಯನ್ನ ಕೂರಿಸಿಕೊಂಡು ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಡ್ತಾರೆ. ತಕ್ಷಣ ಪೊಲೀಸರು ಪಾತಕಿಗಳನ್ನ ಪತ್ತೆ ಮಾಡಿ ತನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ವೀಕ್ಷಕರೇ, ನಿಜಕ್ಕೂ ಈ ಘಟನೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತದ್ದು. ಸಮಾಜದಲ್ಲಿ ಕಳ್ಳ ಕಾಮಕರು ಯಾವಾಗ ಯಾವ ರೂಪದಲ್ಲಿ ಬರುತ್ತಾರೋ ಊಹಿಸುವುದು ಕೂಡ ಕಷ್ಟವಾಗಿದೆ. ಇದು ಬೆಳಕಿಗೆ ಬಂದ ಕತೆ. ಬೆಳಕಿಗೆ ಬಾರದ ಎಷ್ಟೋ ಘಟನೆಗಳು ದಿನನಿತ್ಯ ನಮ್ಮ ಸಮಾಜದಲ್ಲಿ ನಡೆಯುತ್ತಲೇ ಇವೆ. ಮಹಿಳೆಯರ ದೌರ್ಜನ್ಯದ ಬಗ್ಗೆ ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಇಂತಹ ಘಟನೆ ನಡೆಯುತ್ತಿರುವುದು ನಿಜಕ್ಕೂ ಅಸಹನೀಯ. ಬೀದಿಯಲ್ಲಿ ಕಿರುಕುಳ, ಬಸ್ಸಿನಲ್ಲಿ ಕಿರುಕುಳ, ಆಫೀಸ್ನಲ್ಲಿ ಕಿರುಕುಳ, ಕಾಲೇಜ್ನಲ್ಲಿ ಕಿರುಕುಳ, ಕಡೆಗೂ ಸ್ಕೂಲ್ನಲ್ಲೂ ಕೂಡ ಕಿರುಕುಳ. ಕಂಡಲ್ಲಿ ಕಿರುಕುಳ ಕೊಡುವ ಕಾಮುಕರನ್ನ ಸದೆ ಬಡಿಯುವ ಕೆಲಸವನ್ನ ಈ ನಾಗರಿಕ ಸಮಾಜವೇ ಮಾಡಬೇಕಾಗಿದೆ. ಇಲ್ಲದಿದ್ದರೆ ಯಾರದ್ದೋ ಮನೆಯ ಘಟನೆ ನಾಳೆ ನಮ್ಮ ಮನೆಗೂ ಬರಬಹುದು ಅನ್ನೋದನ್ನ ನಾವು ಎಂದಿಗೂ ಮರೆಯುವಂತಿಲ್ಲ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.